ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15, 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಕುರುಬ ಮನೆತನಕ್ಕೆ ಸೇರಿದವರು ಆಗಿರುತ್ತಾರೆ. ಕಿತ್ತೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಹೆಸರು ಪ್ರಸಿದ್ಧಿ ಆಗಿರುತ್ತದೆ ಮತ್ತು ಇದಕ್ಕೆ ಕಾರಣ ಅವರ ತಾತ ರಾಘಪ್ಪ ಅವರು ಗಿಡಮೂಲಿಕೆಗಳಿಂದ ಔಷಧಿಯನ್ನು ತಯಾರು ಮಾಡಿ ಜನರಿಗೆ ಮತ್ತು ಅಲ್ಲಿನ ಬಡವರಿಗೆ ನೀಡುತ್ತಿದ್ದರು. ಇದರಿಂದ ಅವರ ಮನೆತನವು ಇನ್ನಷ್ಟು ಕಿತ್ತೂರಿನಲ್ಲಿ ಬೆಳೆದು ಬಂದಿತ್ತು. ರಾಯಣ್ಣ ಅವರ ತಂದೆ ಮರಣದಿಂದಾಗಿ ಮಲ್ಲಸರ್ಜ ಅವರು ಕಿತ್ತೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಅವರಿಗೆ ತುಂಬ ಹತ್ತಿರವಾಗಿರುತ್ತಾರೆ. ಇದರಿಂದ ಇವರ ಬಾಂಧವ್ಯ ಕೂಡ ಬೆಳೆದಿತ್ತು. ಸಂಗೊಳ್ಳಿಯಲ್ಲಿ ಒಂದು ಕುಸ್ತಿಯ ಗರಡಿ ಮನೆ ಇತ್ತು. ಸಂಗೊಳ್ಳಿ ರಾಯಣ್ಣನು ಕೂಡ ಆ ಕುಸ್ತಿ ಮನೆಯಲ್ಲಿ ತನ್ನ ಸ್ನೇಹಿತರಾದ ಚನ್ನಬಸಪ್ಪ, ಅಮಟೂರಿನ ಬಾಳಪ್ಪ ಮೂವರು ಸೇರಿಕೊಂಡು ಗರಡಿ ಮನೆಯಲ್ಲಿ ಯುದ್ಧ ಕಲೆಗಳನ್ನು ಕಲಿತು ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಒಂದೇ ಗರಡಿ ಮನೆ ತುಂಬ ಹೆಸರುವಾಸಿಯಾಗಿತ್ತು. ಮತ್ತು ಅನಂತರ ಮಲ್ಲಸರ್ಜನ ಮರಣದ ನಂತರ ಕಿತ್ತೂರಿನ ಆಳ್ವಿಕೆಯನ್ನು ರಾಣಿ ಚೆನ್ನಮ್ಮಳಿಗೆ ವಹಿಸಲಾಗುತ್ತದೆ ಮತ್ತು ಇವಳು ಶಿವಲಿಂಗ ಎಂಬ ದತ್ತು ಪುತ್ರನ ಪಡೆದು ಮತ್ತು ಬ್ರಿಟಿಷರು ಇದರಿಂದ ಕೆರಳಿದರು. ದತ್ತು ಮಕ್ಕಳಿಗೆ ಹಕ್ಕಲ್ಲ ಎಂಬ ನೀತಿಯನ್ನು ಕೂಡ ಜಾರಿಗೆ ತಂದರು. ಇದರಿಂದ ಧಾರವಾಡದ ಕಲೆಕ್ಟರ್ ಆದಂತಹ ಠಾಕರೆ ಕೂಡ ಇದನ್ನು ಖಂಡಿಸಿದನು. ಇದರಿಂದ ರಾಣಿ ಚೆನ್ನಮ್ಮಳಿಗೆ ತುಂಬಾ ಕೋಪ ಬಂದಿತು. ಈ ಠಾಕರೆ ಮಾಡಿದಂಥ ದುಸ್ಸಾಹಸಗಳನ್ನು ಅವಳು ಕಲೆಕ್ಟ್ ಮಾಡಿ ಮತ್ತು ಯುದ್ಧಗಳಿಗೆ ಆಹ್ವಾನವನ್ನು ಠಾಕರೆ ಮಾಡುತ್ತಾನೆ. ಇದರಿಂದ ಕಿತ್ತೂರಿನ ಹೆಮ್ಮೆಯನ್ನು ಉಳಿಸಲು ರಾಣಿ ಚೆನ್ನಮ್ಮ ತನ್ನ ಸೈನ್ಯವನ್ನು ಅಖಾಡಕ್ಕೆ ಬಿಡಲು ಸಜ್ಜು ಆಗುತ್ತಾಳೆ. ಇವರಿಬ್ಬರ ಭೀಕರ ಯುದ್ಧ ನಡೆಯುತ್ತದೆ. ಅಕ್ಟೋಬರ್ 21, 1824ರಂದು ಕಿತ್ತೂರಿನ ಮೇಲೆ ದಂಡೆತ್ತಿ ಬರಲು ಪ್ರಾರಂಭಿಸುತ್ತಾನೆ ಠಾಕರೆ. ಇದರಿಂದ ಅನೇಕ ಕಿತ್ತೂರಿನ ಮೇಲೆ ಹಾನಿ ಉಂಟಾಗುತ್ತದೆ ಮತ್ತು ಠಾಕರೆಯ ಆಂಗ್ಲ ಸೈನ್ಯವು ಕೂಡ ಚಿದ್ದಾಗಿ ಎದ್ದು ಬಿದ್ದು ಓಡತೊಡಗುತ್ತದೆ. ಠಾಕರೆಯ ತಲೆಯ ಕಡೆಯ ನಂತರ ಅನೇಕ ಬ್ರಿಟಿಷರಿಗೆ ಅಧಿಕಾರಿಗಳಿಗೆ ಕೋಪ ಬಂದಿತು. ಇದರಿಂದ ಅನೇಕ ಕಿತ್ತೂರಿನ ಮೇಲೆ ದಾಳಿಗಳನ್ನು ಮಾಡಲು ಸಂಚುಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಅನಂತರ 3 ತಿಂಗಳ ನಂತರ ಕಿತ್ತೂರಿನ ಮೇಲೆ ಡಿಸೆಂಬರ್ 3, 1824ರಂದು ಮತ್ತೆ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡುತ್ತಾರೆ. ಇದರಿಂದ ಅನೇಕ ಅವರ ಹತ್ತಿರದಲ್ಲಿರುವ ಸಂಬಂಧಿಗಳು ಮೋಸದ ಬಲೆಯಲ್ಲಿ ಬಿದ್ದು ಏಪ್ರಿಲ್ 8ರಂದು 1830ರಂದು ಡೊಳ್ಳಿ ಕೊಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿಯಲಾಗುತ್ತದೆ. ಲಕ್ಕಪ್ಪ ಎಂಬ ಅವನನ್ನು ಮೋಸದಿಂದ ಹಿಡಿದು ಬ್ರಿಟಿಷರಿಗೆ ಕೊಡುತ್ತಾನೆ. ಚುಚ್ಚಗತ್ತಿ ಚನ್ನಬಸಪ್ಪ ಅವರು ಮಾರು ವೇಷದಲ್ಲಿ ಇದ್ದಿದ್ದರಿಂದ ಅವರನ್ನು ಬ್ರಿಟಿಷರು ಹಿಡಿಯಲು ಆಗಲಿಲ್ಲ. ಅದರಿಂದ ಅವನು ತಪ್ಪಿಸಿಕೊಂಡು ಸಂಗೊಳ್ಳಿ ರಾಯಣ್ಣನ ಬಗೆಗೆ ಮಾಹಿತಿಯನ್ನು ಕಲೆ ಮಾಡುತ್ತಾ ಹೋಗುತ್ತಾನೆ. ಸಂಗೊಳ್ಳಿ ರಾಯಣ್ಣ 1830 ಜನವರಿ 26ರಂದು ಗಲ್ಲಿಗೇರಿಸಲು ಬ್ರಿಟಿಷ್ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುತ್ತದೆ. ಬ್ರಿಟಿಷ್ ಸರ್ಕಾರವು ರಾಯಣ್ಣ ಅವರ ಕೊನೆಯ ಆಸೆಯನ್ನು
ಪೂರೈಸುವಂತೆ ನಂದಗಡದಲ್ಲಿ ಇರುವ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣ ಮತ್ತು ಇವನ ಜೊತೆಗೆ ಇರುವ 6 ಜನರನ್ನು ಕೂಡ ಇವನೊಂದಿಗೆ ಗಲ್ಲು ಶಿಕ್ಷೆಗೆ